ಎಲ್ಲರಿಗೂ ನಮಸ್ಕಾರ. ನಾವು ಬಂದಿದ್ದೀವಿ ಇವತ್ತು ಬಂಡೀಪುರ ರಿಸರ್ವ್ ಫಾರೆಸ್ಟ್ಗೆ. ಬಾದು ಸೈಲ್ಕೂಲ್ ಬಾ. ಇಲ್ಲಿ ಹಿಂದೆ ಕಾಣಿಸ್ತಾರೆ ಬೋರ್ಡ್ ಕ್ಲಿಯರ್ ಕಾಣಿಸ್ತಾ ಇದೆಯಾ? ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದು ನಾವು? ಬೆಳಿಗ್ಗೆ ನಾವು 9 ಗಂಟೆಗೆ ಬಂದು 9 ಗಂಟೆಗೆ ಬಂದ್ರು ಇಲ್ಲಿ ಟೈಮ್ ಆಗೋಗಿತ್ತಾಗಲೇ. ತಿರ್ಗಾ 2 ಗಂಟೆಗೆ ತಂದ್ರು, 2 ಗಂಟೆಗೆ ಬಂದಿದ್ದೀವಿ. ಮತ್ತೆ ವಾಪಸ್ ಬಂದಿದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 6ರಿಂದ 9 ಲಾಸ್ಟ್ ಅಷ್ಟೇ. ನಿಮ್ಮ ಅವ್ರು ಹೇಳೋ ವಿಷಯ ಅಂದ್ರೆ ನಿಮ್ ಲಕ್ ಚೆನ್ನಾಗಿದ್ರೆ ಹುಲಿ ಏನೋ ಕಾಣಿಸ್ತಾವ, ಆನೆ ಕಾಣಿಸ್ತಾವ ಅಂತ ಹೇಳಿದ್ರೆ. ಲಕ್ ಚೆನ್ನಾಗಿಲ್ಲ ಬೇಜಾರಾಗಂಗಿಲ್ಲ. ಕಾಣಿಸ್ರೆ ಕಾಣಿಸ್ಬೋದು, ಇದ್ರೆ ಇಲ್ಲ. ಓಪನ್ ಪ್ಲೇಸ್ ಜೂ ಇದ್ರೆ ಮಾತ್ರ ಕಾಣಿಸ್ತದೆ. ಓಪನ್ ಪ್ಲೇಸ್ ಅಲ್ಲಿ ಏನೋ ಕಾಣಿಸ್ತು, ಇಲ್ಲ ಅಂದ್ರೆ ಇಲ್ಲ. ಜಾಸ್ತಿ ವೈಲ್ಡ್ ಇದೆ ಅಂತೆ. ಒಬ್ಬರಿಗೆ ಟಿಕೆಟ್ ಬಂದು 605 ರೂಪಾಯಿ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ 325 ರೂಪೀಸ್ ಇದೆ. ಹಂಗೆ ಮುಂದೆ ಬಾರಪ್ಪ. ಈ ಸ್ವಲ್ಪ ಇದನ್ನ ಕವರ್ ಮಾಡಂಗೆ ಈ ಬೋರ್ಡ್ ಬಾ, ಹಂಗೆ ಮುಂದೆ ಬಾ. ಓಕೆನಾ? ನೋಡೋಣ, ಹೋಗೋಣ. ಇವಾಗ 2 ಗಂಟೆಗೆ ಅಂತ ಟಿಕೆಟ್ ಕೊಡೋ ಜಾಗ ವೇಟ್ ಮಾಡ್ತಾ ಇದೀವಿ. ಟಿಕೆಟ್ ತೊಗೊಳಕ್ಕೆ 2 ಗಂಟೆ ವೇಟ್ ಮಾಡ್ಬೇಕು ನಾವು. ವೇಟ್ ಮಾಡಿ ಆಮೇಲೆ ಹೋಗ್ಬೇಕು. ಬಸ್ಸಲ್ಲಿ ಹೋಗೋದು, ಕ್ಯಾಂಪಲ್ಲಿ ಹೋಗೋದೇನೋ? ಬಸ್ಸಲ್ಲಿ ಹೋಗೋದ, ಕ್ಯಾಂಪಲ್ಲಿ ಹೋಗೋದ? ಬಸ್ಸಲ್ಲಿ ಹೋಗೋಣ. ಬಸ್ ಹೋಗಿ ಎಷ್ಟು ಟಿಕೆಟ್ ಹೋದ್ರೆ ಅಮೌಂಟ್? 650. ಕ್ಯಾಂಪ್ ಹೋದ್ರೆ 1070 ರೂಪಾಯಿ. 1070 ರೂಪಾಯಿ ತಗೋತಾರೆ. ಆಮೇಲೆ ಸ್ಪೆಷಲ್ ಆಗಿ ನೀವು ಕ್ಯಾಮ್ರಾ ಅಂತಂದ್ರೆ ಅದಕ್ಕೂ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕು, 1700. ನಾವು ಕಡಿಮೆ ಬಜೆಟ್ ಎಲ್ಲ ಬಂದಿರೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ, ಲೋ ಅಲ್ಲಿ ಹೋಗಿ ಲೋ ಅಲ್ಲಿ ಬರ್ತಾ ಇದೀವಿ. ಈ ಸಿಕ್ಕ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ. ಓಕೆ ಪಾಪಾ. ಓಕೆ, ಬೆಳಗ್ಗೆಯಿಂದ ಇವಾಗ ಅಂದರೆ ಫುಲ್ಲು ಕ್ಯೂಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಬೆಳಗ್ಗೆ 6 ಗಂಟೆಯಿಂದ ಕಾಯ್ದು ಟಿಕೆಟ್ ಇವಾಗ ಕೊಟ್ಟವ್ರೆ. ತೋರಿಸ್ತೀನಿ. ಸಫಾರಿ ಸ್ಟಾರ್ಟ್ ಆಗುತ್ತೆ. ಇನ್ನೂ 2 ಶಿಫ್ಟ್ ಅಲ್ಲಿ ಇದಂತೆ. ನೋಡಿ, ಇದು ಟಿಕೆಟ್ ಉಲ್ಟಾ ಕಾಣಿಸ್ತಾ ಇದೆಯಾ? ಟೋಟಲಿ 2600 ರೂಪಾಯಿ ಆಗಿದೆ. ಇನ್ನೂ ಬಸ್ ಬಂದಿಲ್ಲ ನೋಡ್ರಿ. ಸಾಕು. ಇವಾಗ ಸಫಾರಿ ಸ್ಟಾರ್ಟ್ ಆಗೋದು 3 ಗಂಟೆಯಿಂದ. ಸಫಾರಿ ವಾಹನ ಬಂತು, ಹೋಗ್ತಾ ಇದೀವಿ. ಆಯ್ತು, ಕೂತ್ಕೋ. ನೋಡಿ ಅಂತ ನಾವು ಸಫಾರಿ ಬಸ್ ಹತ್ತಿದೀವಿ. ಸಫಾರಿ ಬಸ್ 3:30 ಬರ್ತದೆ ಬಸ್ಸು. 6 ಗಂಟೆ ಗಂಟ ವಿಡಿಯೋ ಮಾಡ್ತಾ ಇರೋದೆ. ಪ್ರಾಣಿ ನೋಡ್ತಾ ಇರೋದೆ. 3:30 ಸ್ಟಾರ್ಟ್ ಆದ್ರೆ ಅಂದ್ರೆ 3:30 2 4 5 6 3 4 5 6 3 ಅವರ್ ಕರೆಕ್ಟ್. 2.5 ಅವರ್ 3 ಅವರ್ ಇಟ್ಕೊಳ್ಳಿ. ಸಫಾರಿಲಿ ಯಾವ ಜಿಂಕೆ ಸಿಗುತ್ತೋ, ಯಾವ ಹುಲಿ ಸಿಗುತ್ತೋ, ಕರಡಿ ಸಿಗುತ್ತೋ, ಚಿರತೆ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಹೋಗ್ತಾ ಇದೆ. ಸಿಕ್ಕಿರೋದನ್ನ ನೋಡ್ಕೊಂಡು ಬರ್ತೀವಿ. ಬಟ್ ಆದ್ರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ, ಕಾಸ್ಟ್ ಜಾಸ್ತಿ ಇದೆ ಇಲ್ಲಿ. ಅದೊಂದು ಸ್ವಲ್ಪ ಸಮಸ್ಯೆ. ನೀವು ಯಾವಾಗಾರ ಹತ್ರ ಇದೆ. ಬಟ್ 170 ಕಿಲೋಮೀಟರ್ ಇದೆ. ಊಟಿ ಹೋಗೋ ರೋಡಲ್ಲೇ ನಿಮ್ಗೆ ಆಲ್ಮೋಸ್ಟ್ ಪ್ರಾಣಿಗಳು ಕಾಣಿಸ್ತವೆ. ಈ ಪ್ಲೇಸ್ ಬಂಡೀಪುರ ಆ ತರ ಇದೆ. ಜಿಪ್ಸಿ ಸಫಾರಿ, ಆಮೇಲೆ ನಮ್ದು ಬಸ್ ಸಫಾರಿ. ಜಿಪ್ಸಿ ಸಫಾರಿ ಆಲ್ಮೋಸ್ಟ್ ಮೊದಲೇ ಬುಕ್ ಆಗಿರ್ತದೆ. ನಾವು ಲೇಟ್ ಆಗಿ ಬುಕ್ ಮಾಡಿದ್ವಿ. ಬಟ್ ನಿನ್ನೆ ಬುಕ್ ಮಾಡಿದ್ದಾರೆ. ನಾವು ಇಲ್ಲಿ ಜಿಪ್ ಸಫಾರಿ ನಮ್ಮ ಬುಕ್ ಮಾಡಿ ಈ ಟೀಮ್, ನಮ್ಮ ಬಸ್ ಅಲ್ಲಿ ಎಲ್ಲ ಟೀಮ್ಗಳೆಲ್ಲ ಇವರು ಹೋಗ್ತಾ ಇದೀವಿ. ಬಂದಿದೆ ಬಸ್ ಆಗಲೇ ನಿಂತ್ಕೊಂಡಿದ್ದು. ಬೆಳಗ್ಗೆಯಿಂದ ಕಾಯ್ದಕ್ಕೆ ಇವಾಗ ಬಸ್ ಬಂತು. ಕರೆಕ್ಟ್ 2:30 ಟಿಕೆಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. 3 ಗಂಟೆಗೆ ನಾವು ಬರ್ತಾ ಇದೀವಿ. 3 ಗಂಟೆಯಿಂದ 6 ಗಂಟೆವರೆಗೂ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆ ಸಫಾರಿ ಆಗುತ್ತೆ ಅಂತ. ಅಲ್ಲಿ ಯಾವುದೋ ಪ್ರಾಣಿಗಳು ಕಂಡ್ರೆ ಪ್ರಾಣಿಗಳು ನೋಡೋಣ. ಬನ್ನಿ, ಗೊತ್ತಾನ ಬನ್ನಿ. ಇದು ನಮ್ಮ ಫಸ್ಟ್ ಒಂದು ಸೀಟ್. ಇದು ನಮ್ಮ ಬಸ್ ಟೀಮ್. ಎಲ್ಲ ಹಾಯ್ ಎಲ್ಲ ಹಾಯ್ ಮಾಡ್ತಾರೆ. ಇಲ್ಲ ನಮ್ಮ ಟೀಮ್, ಇದು ನಮ್ಮ ಟೀಮ್, ಅವರು ನಮ್ಮ ಟೀಮ್. ಇದು ನಮ್ಮ ಸೀಟ್ ಬಂದು ಇದೆ ನಮ್ಮ zoo. This is natural forest and we have to go 7 kilometers here from here. So and no shouting, no talking. So don't disturb others, okay? So by talking or shouting, don't disturb others, don't disturb animals. So we have to go 7 kilometers and we will enter inside the forest. Yes sir, thank you. So there are so many roads sir. So be silent, okay? Thank you. ನಮ್ಮ ಪಯಣ ಶುರುವಾಗಿದೆ. ಸಫಾರಿ ಹೋಗ್ತಾ ಇದೆ ಬಸ್ಸಲ್ಲಿ. 7 ಕಿಲೋಮೀಟರ್ ಇಲ್ಲಿಂದ ಸ್ಟಾರ್ಟ್ ಜರ್ನಿ ಇದೆ ಅಂತೆ. ಇಲ್ಲಿಂದ ಜರ್ನಿನ ಸ್ಟಾರ್ಟ್ ಆಗಿ 7 ಕಿಲೋಮೀಟರ್ ಇಂದ ಒಳಗಡೆ ಇವಾಗ ನಾವು ಎಲ್ಲಿ ಎಂಟರ್ ಆಗ್ತೀವಿ ಅಂದ್ರೆ ಫಾರ್ಮಲ್ಲಿ ಎಂಟರ್ ಆಗ್ತೀವಿ. ಇಲ್ಲಿಂದ ಇಲ್ಲಿ ಆನೆಗಳೆಲ್ಲ ಸಾಕಿರೋ ಪ್ಲೇಸಸ್ ಇದೆಲ್ಲ ಇಲ್ಲಿ ಕಾಣಿಸ್ ನೋಡಿ. ಬಂಡೀಪುರ ನೇಸ್ಕೋಟ್ ಹಂಗೆ ನಮ್ಮ ಮುಂದೆ ಹಂಗೆ ಸಫಾರಿಗೆ ವೆಹಿಕಲ್ಗಳು ಹೋಗ್ತಾನವೆ.
ಹಾಗೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆಲ್ಲ ಅವು ಟೋಟಲ್ ನಮ್ಮ ಸಫಾರಿ ಬಸ್ಗಳೆಲ್ಲ ಅವು. ಚೆಕ್ ಪೋಸ್ಟ್ ಇಂದ ಪಾಸ್ ಆಗ್ತಾ ಇದೀವಿ. ಇದು ಚೆಕ್ ಪೋಸ್ಟ್, ಬಂಡೀಪುರ ಚೆಕ್ ಪೋಸ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಬಂಡೀಪುರ ಚೆಕ್ ಪೋಸ್ಟ್ ನ ಇವಾಗ ಕ್ರಾಸ್ ಮಾಡಿದೀವಿ. ನೋಡಿ ಇವಾಗ ನಮ್ಗೆ ಜಸ್ಟ್ ಚಿರತೆ ಕಾಣಿಸ್ತಾ ಇದೆ, ಅಲ್ಲಿ ಮರದ ಮೇಲೆ ಚಿರತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಎಸ್, ಅಲ್ಲಿ ಚಿರತೆ ಕಾಣಿಸ್ತಾ ಇದೆ ನೋಡಿ, ಮರದ ಮೇಲೆ ಚಿರತೆ ಮಲಗಿದೆಯಲ್ಲ ನೋಡಿ, ಅದೇ ಚಿರತೆ ಕಾಣಿಸ್ತಾ ಇದೆ, ಆರಾಮಾಗಿ ಮಲಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ಒಂದ್ ತುಂಬಾ ದೂರ ಇದೆ ಚಿರತೆ, ಅಲ್ಲಿ ಮರದ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೇ ಚಿರತೆ, ಅಲ್ಲಿ ನೋಡಿ ಮಲಗಿದೆ. ಎರಡು ಕಡೆನೂ ಮೂರು ಕಡೆನೂ ಇದು ಮಾಡಿಸ್ಕೊಂಡು ಚಿಕ್ಕದ ಒಳಗ್ಬಿಟ್ಟು 4 ಕಡೆ ಕವರ್ ಮಾಡ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾರೆ. ಎಷ್ಟು ಜನ ಪ್ರೊಟೆಕ್ಟ್ ಮಾಡುತ್ತೆ ನೋಡಿ, ಅದ್ರ ಬಾಲ ಅದ್ರ ಕೈ ಕೊಡುತ್ತದೆ. ಇದು ದೊಡ್ಡದು ಗಂಡಲ್ಲ, ದೊಡ್ಡದು ಎಲ್ಲ ಅಲ್ವಾ, ಸೈಲೆಂಟ್ ಆರಾಮಾಗಿ ಮಲಗಿದೆ. ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ, ಬಟ್ ನಮ್ ಕ್ಯಾಮ್ರಾ ಕ್ಲಿಯರ್ ಕಾಣಲ್ಲ. ಇಲ್ಲಿ ಒಂದು ಜಿಂಕೆ ಹಿಂಡಿ ಇದೆ ನೋಡಿ, ಬಂಡೀಪುರ ಜಿಂಕೆ ಹಿಂಡು. ಕನ್ನಡದವ್ರು ಇದೀರಲ್ಲ, ಎಸ್ ಸರ್ ಇದೀವಿ. ಪ್ರಾಣಿಗಳು ಸಿಗೋದು ಮೊದಲೇ ಹೇಳ್ದಂಗೆ ನಿಮ್ಮ ಅದೃಷ್ಟ. ಸಾಧ್ಯ ಆದಷ್ಟು ಟ್ರೈ ಮಾಡೋಣ, ಬಟ್